ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಇದೆ, ಏನಂತ ನಿಮಗೂ ಕೂಡ ಗೊತ್ತಿರುತ್ತೆ. ಹೌದು, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಡೀತು ದಿನ, ತುಂಬ ಏನಿರಲಿಲ್ಲ. ಟೈಮ್ ಆಲ್ರೆಡಿ 5 o'clock ಹತ್ರ ಆಗ್ತಾಯಿದೆ ಈವ್ನಿಂಗು. ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಯಶು ಮಾಡಿ ಹೋದ್ರು, ನಾನು ಪೂಜೆ ಎಲ್ಲ ಮಾಡಲಿಲ್ಲ. ನೆಕ್ಸ್ಟ್ ವಾರ ಕಳಸ ಕೂರ್ಸೋಣ ಅಂದ್ಕೊಂಡು ಈ ವಾರ ಏನೂ ಮಾಡಲಿಲ್ಲ ಬಿಕಾಸ್ ಆಫ್ ಪೀರಿಯಡ್ಸು. ಸೊ ಹಾಗಾಗಿ ನಾನೇನು ಪೂಜೆ ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಹಾಗೆಯೇ ಯಶು ಹೂವು ಹಾಕಿ ದೇವ್ರ ಫೋಟೋಗೆಲ್ಲ ಹೂ ಮುಡಿಸಿ ಹಾಗೆಯೇ ಪೂಜೆ ಮಾಡಿ ಹೊರಟರು ಬೆಳಿಗ್ಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಿ ನಿಮ್ಮೆಲ್ಲರಿಗೂ ಐಶ್ವರ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕರುಣಿಸಲಿ ಅಂತ ಕೇಳ್ಕೊತೀನಿ. ಸೊ ನಾನೀಗ ನೀಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಈವ್ನಿಂಗ್ ಅಲ್ವಾ, ಈಗ ಕುಂಕುಮ ಕರಿಯೋಕ್ಕೆಲ್ಲ ಬಂದಿದ್ರು ನೇಬರ್ಸ್ ಎಲ್ಲ. ಸೊ ಹೋಗಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಈಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಸ್ವಲ್ಪ ಬೀನ್ಸ್ ಪಲ್ಯ ಮತ್ತು ಪಾಯಸ ಮಾಡೋಣ, ಹಾಗೆಯೇ ಬೋಂಡ ಮಾಡೋಣ, ಹಾಗೆಯೇ ಅನ್ನ ಸಾಂಬಾರು ಮಾಡಬೇಕಲ್ಲ, ಆ ರೀತಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಅಡುಗೆ ಕೂಡ ಮಾಡಬೇಕು, ಹಾಗಾಗಿ ಎಲ್ಲ ಬೇಗ ಮಾಡಬೇಕೀಗ. ಪಾಪು ಮಲಗಿದ್ದಾಳೆ, ಅವಳು ಎದ್ದೇಳುವಷ್ಟರಲ್ಲಿ ಅಡುಗೆಗೆ ಏನೇನು ತಯಾರಿ ಬೇಕೆಲ್ಲ ಮಾಡ್ಕೊಬಿಡ್ತೀನಿ. ಈಗಾಗಲೇ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಪಾಯಸಕ್ಕೆ ಹೆಸರುಬೇಳೆ ಅದೆಲ್ಲ ಬೇಯಿಸಿ ರೆಡಿ ಮಾಡ್ತೀನಿ. ಹಾಗೆಯೇ ಸಾಂಬಾರಿಗೆಲ್ಲ ಹುರಿದು ಏನೇನು ಬೇಕೆಲ್ಲ ರೆಡಿ ಮಾಡ್ತೀನಿ ಕಟ್ ಮಾಡೋದಿದ್ರೆ. ಸೊ ಈಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀವು ಕೂಡ ನನ್ನ ಬ್ಲಾಗ್ನಲ್ಲಿ ಜಾಯ್ನ್ ಆಗಿ. ಹಾಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಸಂಜೆ 6:45 ಆಗ್ತಾ ಇದೆ. ಪಾಪು ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದು ಇಲ್ಲಿ ಅವಳು ಬಂದು ಅಡುಗೆ ಮನೆಯಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ. ಎದ್ದ ತಕ್ಷಣ ಏನಾದ್ರು ತೋರಿಸಿದ್ರೆ ಸುಮ್ಮನೆ ಆಗ್ತಾಳೆ, ಇಲ್ಲ ಅಂದರೆ ಸುಮ್ಮನೆ ಆಡೋಕ್ಕೆ ಬಿಟ್ಬಿಟ್ರೆ ಅಳ್ತಾಳೆ. ಅದಕ್ಕೆ ಅಡುಗೆ ಮನೇಲಿ ಬಂದು ಎಲ್ಲ ತೋರಿಸ್ತಾ ಇದೆ, ಪಲ್ಯ ಎಲ್ಲ ಮಾಡೋದೆಲ್ಲ ಹಾಗೆ ತೋರಿಸ್ತಾ ಇದೆ. ಅವಳು ಅದನ್ನೇ ನೋಡಿಕೊಂಡು ಸುಮ್ಮನೆ ಸಮಾಧಾನವಾಗಿದ್ದಾಳೆ. ಚಿನ್ನ ಹಾಯ್ ಮಾಡು, ಚಿನ್ನು ಹಾಯ್ ಹಾಯ್. ಇಲ್ಲಿ ಯಾರಿದು ಪಾಪಚ್ಚಿ? ಮಮ್ಮ ಯಾರಿದು? ಅಮ್ಮ ಅಪ್ಪ ಪಪ್ಪ. ಜೋರಾಗಿ ಹೇಳು, ಪಪ್ಪ. ಸ್ವಲ್ಪ ಎನರ್ಜಿ ಬಂದಿದೆ. ಅವ್ಳು ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಾಯಿತು. ಈಗ ಅವರು ಇದಕ್ಕೆ ಹೇಳಿದ್ರು, ಕುಂಕುಮಕ್ಕೆ ಹೇಳಿದರು, ಅಲ್ಲಿಗೆ ಹೋಗ್ಬೇಕಿತ್ತು. ಹೋಗಿದ್ದು ಬರ್ತೀನಿ ಅಲ್ಲಿ. ಈಗ ಆಲ್ರೆಡಿ ಸಾಂಬಾರು ಆಯಿತು, ಪಲ್ಯ ಆಯಿತು, ಪಾಯಸ ಆಯಿತು. ಇನ್ನು ರೈಸ್ ಮಾಡಿಕೊಂಡು ಸ್ವಲ್ಪ ಬೋಂಡಕ್ಕೆ ಕಲಿಸ್ಕೊಂಡ್ರೆ ಅಡುಗೆ ರೆಡಿ ಆದಂಗೆ. ಸೊ ಚಿನ್ನಿ ಹಾಯ್ ಮಾಡ್ಬಿಡು ನೀವು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ. ಹಾಯ್ ಹಾಯ್. ಇಲ್ಲಿ ನೋಡಿ. ಸೊ ಅಲ್ಲಿಗೆ ಹೋಗಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್.
ಚೆನ್ನಾಗಿ ಮಾಡಿದ್ದೀರಾ ಆಂಟಿ. ರಿಮೋಟ್ ಯಾಕೆ ಬಿಸಾಕಕ್ಕೆ? ಹೌದಾ? ಕುಂಕುಮಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಈಗ ಬಂದು ಸ್ವಲ್ಪ ತಾಗೆ ಕೂತಿದ್ದೀನಿ. ಮೆಟ್ಲೆಲ್ಲ ಹತ್ತಿಳಿ ಸಾಕಾದಂಗೆ ಆಯಿತು. ಗುಮ್ಮೆ ಎತ್ಕೊಂಡೋಗಿದೆ. ಚಿನ್ನಿ ಎಸಿಬಾರ್ದು ಕಣಪ್ಪ. ಬಂದು ಸುಮ್ಮನೆ ಹಾಗೆ ಕೂತಿದ್ದೀನಿ ಅಂತ. ಟೈಮ್ 7:30. ನಾವೀಗ ನಮ್ಮ ಫೇವ್ರೆಟ್ ಸೀರಿಯಲ್ ನೋಡ್ತಾ ಇದ್ದೀವಿ, ಕನ್ನಡತಿ. ಮಿಸ್ ಮಾಡಿದೆ ನೋಡ್ತೀನಿ. ಮಿಸ್ ಮಾಡಿದ್ರು ರೀಕ್ಯಾಪಲ್ಲಿ ನೋಡ್ತೀನಿ. ಹಾಯ್ ಏನು ಮನೆ ಚಿನ್ನಿ. ಈಗ ಬೋಂಡಕ್ಕೆ ರೆಡಿ ಮಾಡಬೇಕು ಮತ್ತು ಅನ್ನ ಮಾಡಬೇಕು. ಯಶೋರ್ ಬರೋದಿಲ್ಲ, ಲೇಟು. ಹಾಗಾಗಿ ಅನ್ನ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಬೋಂಡಕ್ಕೆಲ್ಲ ರೆಡಿ ಮಾಡಬೇಕು ಮತ್ತು ಮೇಡಮ್ಗೆ ಏನಾದರೂ ರೆಡಿ ಮಾಡಬೇಕು ಊಟಕ್ಕೆ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಅಲ್ಲಿ ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಊಟ ಎಲ್ಲ ಆಯಿತು ಮತ್ತು ಕ್ಲೀನಿಂಗ್, ಕಿಚನ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ನಮ್ಮ ಪಾಪು ಇನ್ನೂ ಮಲ್ಕೊಂಡೇ ಇಲ್ಲ, ಹಿಂಗೆ ಆಟಾಡ್ತಾನೇ ಇದ್ದಾಳೆ. ಚಿನ್ನಿ 11 ಗಂಟೆ 12 ಗಂಟೆ ಆಗೋದು ಮಲ್ಕೊಳ್ಳೋದು. ಸೊ ಎಲ್ರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಏನಮ್ಮ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಬಿದ್ದೆ ಇಲ್ಲಿ. ಸೊ ಫ್ರೆಂಡ್ಸ್, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹೀಗೆ ನಮಗೆ ಪ್ರೋತ್ಸಾಹ ಮಾಡಿ, ನಮ್ಮ ವಿಡಿಯೋನ ಆದಷ್ಟು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್.